ಕಾವ್ಯ ಸಂಭಾಷಣೆ ಹೆಂಗಿದೆ ಪದ ದೀಪಿ ಅವರು? ನೋಡಿ, ಕಾವ್ಯ ಸಂಭಾಷಣೆ ಇದೊಂದು ಬರಹಗಾರನ ಕ್ರಿಯಾತ್ಮತೆಯ ಶ್ರೀಮಂತಿಕೆ ತೋರಿಸುವಂತ ಪದ ಒಂದಿದು. ಎರಡನೇದು ಅಪರೂಪದ ಪದ. ಮೂರನೇದು ಈ ತರ ಪದ ಬಳಕೆ ಮಾಡೋದ್ರಿಂದ ಒಬ್ಬ ಬರಹಗಾರನಿಗೆ ಒಂದು ಸ್ಫೂರ್ತಿದಾಯಕ ಬೇರೆಯವರಿಗೆ. ಹಾಗಾಗಿ ಕಾವ್ಯ ಸಂಭಾಷಣೆ ತುಂಬಾ ತುಂಬಾ ಯೂನಿಕ್, ಬಹಳ ವಿಭಿನ್ನವಾಗಿದೆ. ಹಾಗಾಗಿ ನೀವು ಬಹಳ ಎತ್ತರದ ಮಟ್ಟದ ಮಡಿಕೇರಿಯ ದೊಡ್ಡ ಬೆಟ್ಟವನ್ನು ಹಾರ್ತಾ ಇದ್ದೀರಿ ನೀವು. ಧನ್ಯವಾದಗಳು. ಆಯ್ತು, ನಾನು ನಿಮಗೆ ಆಮೇಲೆ ಕರೆ ಮಾಡಿ ಅಲ್ಲಿವರೆಗೆ ದಯಮಾಡಿ ಇಲ್ಲಿಂದ ತೊಲಗಿ ಸಾಯಿರಿ. ಬಾಯ್. ಮಾತಿಲ್ಲದೆ ಎದೆಯ ಸವರಿ ಬೆರಲು ಬರೆಯು